ಇಂಡಿಯನ್ 2 ಮೂವಿ ನೋಡಿ ಟೋಟಲಿ ಡಿಸಪಾಯಿಂಟ್ ಆಗಿದ್ದ ನನಗೆ ಗೇಮ್ ಚೇಂಜರ್ ಮೂವಿ ಒಂದೊಳ್ಳೆ ಮಾಸ್ ಮೂವಿ ವೈಬ್ ಅನ್ನ ಕೊಡ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್. ಅನ್ವೇಷಿ ಮೂವಿ ರಿವ್ಯೂಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಶಂಕರ್ ಅವರು ಡೈರೆಕ್ಟ್ ಮಾಡಿರುವ, ರಾಮ್ ಚರಣ್ ಅವರು ಲೀಡ್ ರೋಲ್ ನಲ್ಲಿ ನಟಿಸಿರುವ ಗೇಮ್ ಚೇಂಜರ್ ಮೂವಿ ಡೀಟೇಲ್ಡ್ ರಿವ್ಯೂ ಅನ್ನ ನೋಡ್ತಾ ಇದೀವಿ. ಸಿನಿಮಾದ ಪ್ಲಾಟ್: ಒಬ್ಬ ಆನೆಸ್ಟ್ IAS ಆಫೀಸರ್ ರಾಮ್ ನಂದನ್ ತನ್ನ ಫಸ್ಟ್ ಪೋಸ್ಟಿಂಗ್ ನಲ್ಲಿ ಒಬ್ಬ ಕರಪ್ಟ್ ಅಂಡ್ ಪಾಪ್ಯುಲರ್ ಪೊಲಿಟಿಷಿಯನ್ ನ ಎದುರಾಕೋತಾನೆ. ಈ ಬೆಕ್ಕು ಇಲಿ ಆಟದಲ್ಲಿ ಮುಂದೆ ಏನಾಗುತ್ತೆ, ರಾಮ್ ಯಾರು ಮತ್ತು ಈ ಆಟದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕಾಗುತ್ತೆ. ಸಿನಿಮಾದ ಪಾಸಿಟಿವ್ಸ್: ಈ ಸಿನಿಮಾದ ಕತೆ ಕೇಳೋದಕ್ಕೆ ಎಷ್ಟು ಸಿಂಪಲ್ ಆಗಿದೆಯೋ ಅದರ 100 ಪಟ್ಟು ಹೆಚ್ಚು ಗ್ರ್ಯಾಂಡ್ ಆಗಿ ಈ ಸಿನಿಮಾ ಇದೆ. ದೊಡ್ಡ ದೊಡ್ಡ ಸೆಟ್ಗಳು, ಹಲವಾರು ಟ್ವಿಸ್ಟ್ಗಳು, ರಾಮ್ ಚರಣ್ ಅವರ ಅದ್ಭುತ ನಟನೆ ಪ್ರೇಕ್ಷಕರನ್ನ ಹಿಡಿದು ಕೂರಿಸುತ್ತೆ. ಸಿನಿಮಾದ ಸಾಂಗ್ಸ್ ಅಂಡ್ BGM ಈ ಸಿನಿಮಾದ ಮತ್ತೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಸಾಂಗ್ಗಳು ಹಲವಾರು ಕಡೆ ಮಿಸ್ಪ್ಲೇಸ್ ಆಗಿದೆ ಅಂತ ಅನ್ಸಿದ್ರು ಕೂಡ ಆ ಸಾಂಗ್ ನ ವಿಜುವಲ್ಸ್, ಮೇಕಿಂಗ್, ಸೆಟ್ ಮತ್ತು ಡ್ಯಾನ್ಸ್ ಪ್ರೇಕ್ಷಕರನ್ನ ಎಲ್ಲೂ ಕೂಡ ಬೋರ್ ಮಾಡೋದಿಲ್ಲ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಅಂತ ಬಂದ್ರೆ, ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಮಾಸ್ ಮಸಾಲಾ ಮೂವಿ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ, ವೀಕ್ ವಿಲನ್ ಕ್ಯಾರೆಕ್ಟರ್ ಮತ್ತು ನೀವು ಆಕ್ಷನ್ ಸೀನ್ಗಳಲ್ಲಿ ಲಾಜಿಕ್ ಅನ್ನ ಹುಡುಕೋರಾದ್ರೆ ಈ ಸಿನಿಮಾ ನಿಮಗಲ್ಲ. ಆದರೆ ಒಂದೊಳ್ಳೆ ಪೊಲಿಟಿಕಲ್ ಡ್ರಾಮಾನ, ತೆಲುಗು ಮಾಸ್ ಮಸಾಲಾ ಮೂವಿನ ಇಷ್ಟಪಡೋರಾದ್ರೆ ಈ ಸಿನಿಮಾ ನಿಮ್ಮ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ನ ಪೂರ್ತಿ ಮಾಡುತ್ತೆ. ಈ ಸಿನಿಮಾ ಮೂಲಕ ಶಂಕರ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನನ್ನ ರೇಟಿಂಗ್ ಈ ಸಿನಿಮಾಗೆ 4 ಸ್ಟಾರ್ಸ್. ನೀವೇನಾದ್ರೂ ಈ ಸಿನಿಮಾವನ್ನ ನೋಡಿದ್ರೆ ಸಾಧ್ಯವಾದಷ್ಟು ಕನ್ನಡ ಡಬ್ಡ್ ವರ್ಷನ್ ಅಲ್ಲೇ ನೋಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಮೂವಿ ರಿವ್ಯೂಸ್ಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.